ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಶಸ್ವಿ ಮೋಟೋವರ್ಡ್. ಇವತ್ತಿನ ವಿಡಿಯೋ ಏನಂದರೆ TVS 125cc ಗಾಡಿದು ರಿಯರ್ ಬ್ರೇಕ್ ಶೋ ಆಗ್ತಾಯಿದ್ದೀನಿ. ಯಾವ ರೀತಿ ಹಾಕೋದು, ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರಾದರೂ ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ವೀಲ್ ನಟ್ಟೆಲ್ಲ ಬಿಚ್ಕೊಂಡಾದ್ಮೇಲೆ ಈ ರಿಯರ್ ಬ್ರೇಕ್ ಕೇಬಲ್ ಏನಿರುತ್ತೆ, ಹಿಂದ್ಗಡೆ ಬ್ರೇಕ್ ಕೇಬಲ್ನ ಪೂರ್ತಿಯಾಗಿ ನಾವು ಬಿಚ್ಕೊಬೇಕು. ನೋಡಿ, ಹಿಂದ್ಗಡೆದು ಬ್ರೇಕ್ ಅಡ್ಜಸ್ಟ್ಮೆಂಟು ಪೂರ್ತಿ ಎಂಡಾಗಿತ್ತು. ನೋಡಿ, ಎಲ್ಲ ಬಿಚ್ಕೊಂಡಾಯಿತು. ಬಿಚ್ಕೊಂಡಾದ್ಮೇಲೆ ನಾವು ವೀಲು ನೀಟಾಗಿ ತಗೊಂಡ್ರೆ ಫ್ರೀಯಾಗಿ ಬರುತ್ತೆ. ನೋಡಿ, ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಟಾಪ್ ಮಾಡ್ಕೊಂಡು ತಗೊಂಡ್ರೆ ನೋಡಿ ಕೈಯಲ್ಲೇ ಈಸಿಯಾಗಿ ಬರುತ್ತೆ. ನೋಡಿ, ವೀಲೆಲ್ಲ ತೆಗ್ದಿದ್ದಾಯಿತು. ವೀಲ್ ತೆಗೆದು ನೋಡಿದ್ಮೇಲೆ ನನಗೆ ಒಂಥರ ಆಗೋಯ್ತು. ಆ ರೀತಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಈ ರೀತಿ ಎಲ್ಲ ತುಂಬ ಡಸ್ಟ್ ಬ್ಲಾಕ್ ಆದರೆ ಏನಾಗುತ್ತೆ, ಬ್ರೇಕ್ ಶೋ ನಾವು ಎಷ್ಟೇ ಹಾಕ್ಸೋರು ನಿಲ್ಲಲ್ಲ. ನಾವು ಪ್ರತಿ ಒಂದು 3000 ಕಿಲೋಮೀಟ್ರಿಗೆ ಇಲ್ಲ 6000 ಕಿಲೋಮೀಟ್ರಿಗೆ ಒಂದ್ಸಲ ಏನಾದರೂ ಬಿಚ್ಚಿ ಈ ಥರ ನೀಟ್ ಮಾಡಿಸ್ಕೊಂಡ್ರೆ ಬ್ರೇಕ್ ಸೌಂಡ್ ಕೂಡ ಬರೋಲ್ಲ, ಯಾವುದೇ ರೀತಿ ನಾಯ್ಸ್ ಬರೋಲ್ಲ ಬ್ರೇಕ್ ಅಪ್ಲೈ ಮಾಡಿದಾಗ. ನೋಡಿ, ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಅದಕ್ಕೆ 100 ml ಡೀಸೆಲ್ ಸಿಗುತ್ತೆ. ಡೀಸೆಲ್ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಇಂಜಿನ್ ಕೇಸ್ ಎಲ್ಲ ವಾಶ್ ಆಗುತ್ತೆ. ಮತ್ತು ಇದೇ ರೀತಿ ಇದ್ದಾಗ ನಾವು ಬ್ರೇಕ್ ಶೋನ ಹಾಕೋಕ್ಕಾಗಲ್ಲ. ನೋಡಿ, ಎಲ್ಲ ನೀಟ್ ಮಾಡ್ಕೊಬೇಕು ಮುಂಚೆ ನಾವು. ದಯವಿಟ್ಟು ನೀವು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಿ, ನಿಮ್ಮ ಗಾಡಿಗಳಿಗೆ ಈ ಥರ ಏನಾದರೂ ತುಂಬ ದಿನ ಆಯಿತು ಕೆಲಸ ಮಾಡಿಸಿದ್ರೆ ಫಸ್ಟಿಗೆ ಕೆಲಸ ಮಾಡಿಸ್ಕೊಳ್ಳಿ. ಯಾಕೆಂದರೆ ನಾವು ಬೆಳಗ್ಗೆ ಇದ್ದರೆ ಗಾಡಿ ಮುಡ್ತೀವಿ, ಎಲ್ಲ ನಾವು ಹೋಗ್ಬೇಕಾದ್ರೆ ಮತ್ತೊಂದು ತೊಂದರೆ ಏನೂ ಆಗಬಾರ್ದು. ಕೆಲವು ಸಲ ನೋಡಿ, ನಾವು ಬ್ರೇಕ್ ಶೋಗಳು ಎಲ್ಲ ನಾವು ಹೋದಾಗ ಒಂದು ಸಲ ಕೈ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಆದರೆ ಏನಾಗುತ್ತೆ ಅಂದರೆ ಡ್ರಮ್ ಕೂಡ ಸವೇ ಚಾನ್ಸಸ್ ಇರುತ್ತೆ. ಅದರಿಂದ ಈ ಉದ್ದೇಶದಿಂದ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ನೋಡ್ಕೊಂಡು ಸರ್ವಿಸ್ ಮಾಡಿಸ್ಕೊಳ್ಳಿ. ಗಾಡಿಗಳಿಗೆ ಮೇನ್ ಬಂದು ಅದೇ ಇಂಪಾರ್ಟೆಂಟು. ನೋಡಿ, ಈ ಬ್ರೇಕ್ ಶೂ ಬಂದು ಹೊಸದಿದು. ನೋಡಿ, ಆ ಸ್ಪ್ರಿಂಗ್ಗಳೆಲ್ಲ ಏನು ಕಾಣ್ತಾ ಇದೆ, ಆ ಸ್ಪ್ರಿಂಗ್ಗಳಿಗೂ ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು. ಏನಕ್ಕೆ ಅಂದರೆ ನೆಕ್ಸ್ಟ್ ಏನಾದರೂ ನಾವು ವಾಟರ್ ವಾಶ್ ಮಾಡಿಸಿದಾಗ ಕೆಲವು ಸಲ ನೀರು ಹೋಗಿರುತ್ತೆ. ನೀರು ಹೋದಾಗ ಏನಾಗುತ್ತೆ ಅಂದರೆ ಆ ಸ್ಪ್ರಿಂಗ್ಗಳಿಗೆ ಏನಾದರೂ ನೀರು ಹೋದರೆ ರೆಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಕೆಲವು ಸಲ ನೀವು ನೋಡಿರ್ತೀರ, ಒಂದೊಂದು ಗಾಡೀಲಿ ಏನಾದರೂ ಈ ಥರ ಬ್ರೇಕ್ ಶೂ ತೆಗಿಬೇಕಾದ್ರೆ ಕೆಲವು ಸಲ ಸ್ಪ್ರಿಂಗ್ ಕಟ್ಟಾಗಿರುತ್ತೆ. ಮತ್ತೆ ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ಆ ಸ್ಪ್ರಿಂಗ್ಗಳಿಗೆಲ್ಲ ಏನಿರುತ್ತೆ ಸ್ವಲ್ಪ ಗ್ರೀಸಿಂಗ್ ಮಾಡಿಕೊಂಡ್ರೆ ಸಾಕು. ಈ ಬ್ರೇಕ್ ಶೂನ ಬಂದು ಯಾವುದೇ ರೀತಿ ಉಜ್ಜೋದಾಗಲಿ ಮತ್ತೊಂದಾಗಲಿ ಮಾಡೋದೇನು ಅವಶ್ಯಕತೆ ಇರೋಲ್ಲ. ಕಂಪ್ನಿಯಿಂದ ರೆಡಿ ಬಂದಿರುತ್ತೆ. ಸ್ವಲ್ಪ ಏರ್ ಹೊಡ್ಕೊಂಡು ಹಾಕೊಂಡ್ರೆ ಒಳ್ಳೆಯದು. ನೋಡಿ, ಡ್ರಮ್ ಕೂಡ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ರಿಯರ್ ಬ್ಯಾಕ್ ವೀಲ್ ಡ್ರಮ್ ಏನಿದೆ ಅದು ಕೂಡ ನೀಟಾಗಿ ವಾಶ್ ಆಗಿದೆ. ನೋಡಿ, ನೀಟಾಗಿ ಒಂದು ಸ್ವಲ್ಪ ಏರ್ ಹೊಡ್ಕೊಂಡು ಆದಮೇಲೆ ಎಂಬ್ರಿ ಮಾಡ್ಕೊಬೇಕು ಡ್ರಮ್ಗೆ. ಯಾಕೆಂದರೆ ಹೊಸ ಬ್ರೇಕ್ ಶೂ ಹಾಕೋದ್ರಿಂದ ಸ್ವಲ್ಪ ಡ್ರಮ್ ಎಲ್ಲ ಆಲ್ರೆಡಿ ಏನಾಗಿದೆ ಅಂದರೆ ನೈಸ್ ಆಗೋಗಿರುತ್ತೆ. ಸ್ವಲ್ಪ ರಬ್ ಮಾಡಿಕೊಂಡು ವೀಲ್ ಹಾಕೊಂಡ್ರೆ ಸಾಕು. ತುಂಬ ಉಜ್ಜೋದೇನು ಅವಶ್ಯಕತೆ ಇರೋಲ್ಲ, ಸುಮ್ಮನೆ ಮಾಮೂಲಿ ಥರನೇ ಉಜ್ಕೊಂಡ್ರೆ ಸಾಕು. ನೋಡಿ, ವೀಲ್ ಯಾವ ರೀತಿ ತೆಗ್ದಿರ್ತೀವಿ ಅದೇ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಬ್ರೇಕ್ ಶೂ ಒಂದ್ಸಲಿ ಕುಂತಿದ್ದಿಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೀಟಾಗಿ ಹಾಕೊಂಡ್ರೆ ಸಾಕು. ಮತ್ತು ಅದ್ರ ಮೇಲ್ಗಡೆ ಒಂದು ವಾಷರ್ ಬರುತ್ತೆ. ವೀಲ್ ನಟ್ ಹಾಕ್ಬೇಕಾದ್ರೆ ವಾಷರ್ ಹಾಕಿ ಆಮೇಲೆ ನಟ್ ಹಾಕೊಂಡು ಟೈಟ್ ಮಾಡ್ಕೊಳೋದು ಅಷ್ಟೇ. ವೀಲ್ ನಟ್ಟು ನೀಟಾಗಿ ಲಾಕ್ ಆಗಿದೆ ಇಲ್ಲೋ ಒಂದ್ಸಲಿ ಚೆಕ್ ಮಾಡ್ಕೊಂಡು ಗಾಡಿ ಡೆಲಿವರಿ ಕೊಡಿ. ನೋಡಿ, ವೀಲ್ ನಟ್ಟೆಲ್ಲ ಟೈಟ್ ಆದಮೇಲೆ ನೀಟಾಗಿ ಟೈಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಡು ಕೊಡಿ. ನೋಡಿ, ಈಗ ನೆಕ್ಸ್ಟು ಬ್ರೇಕ್ ಕೇಬಲ್ ನಟ್ ಹಾಕೋಣ. ನಟ್ ಹಾಕೊಬೇಕಾದ್ರೂ ನೀಟಾಗಿ ಅಡ್ಜಸ್ಟ್ ಆಗ್ತಾಯಿದೆ ಇಲ್ವಾ ಒಂದ್ಸಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕೇಬಲ್ ಏನಾದರೂ ತಿರುಗಿದ್ರೆ ನಟ್ ಟೈಟ್ ಮಾಡಬೇಕಾದ್ರೆ 8-9 ಸ್ಪಾನರ್ ಬರುತ್ತೆ. ಒಂದು ಸ್ಪಾನರ್ ಹಿಡ್ಕೊಂಡು ನೀಟಾಗಿ ಬ್ರೇಕ್ ನಟ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು. ಇಷ್ಟೇ ಫ್ರೆಂಡ್ಸ್, ವೀಲ್ ಫ್ರೀ ಇರೋ ಥರ ಬ್ರೇಕ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.